ಲೀಗಲ್ ಎಲಿಮೆಂಟ್ ಏನಿರುತ್ತೆ ಖಾತೆ ಹಂಚಿಕೆಗಳು ಈಗ CM ಕೇಳಿದ್ರಲ್ಲ ಸರ್ ನೀವು ನಮ್ದೇನಾದ್ರೂ ಖಾತೆ ಹಂಚಿಕೆ ಏನಾದ್ರು ಇದು ಬದಲಾವಣೆ ಆಗುತ್ತೆ ಸರ್? ನೀವು ಬದಲಾವಣೆ ಬಯಸ್ತಾ ಇದ್ದೀರಾ? ಇಲ್ಲ, ನೀವೇನಾದರೂ CM ಸಾಹೇಬ್ರಿಗೆ ಹೇಳಿದ್ರೆ ಬದಲಾವಣೆ ಮಾಡ್ತಾರೆ. ನಿಮ್ಮಿಂದನೇ ಆಗಬೇಕು. ನಮ್ಮ ಪಕ್ಷದವರಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಬದಲಾವಣೆ ಬಯಸ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ರಾಮಲಿಂಗಾರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು, ಇಲ್ಲ, ಅದು ನನಗೆ ಗೊತ್ತಿಲ್ಲ. ಬಟ್ ನಿಮ್ದೇನು ಬೈಕೆ ಇಲ್ಲ ಅಲ್ಲ, ಅಂದ್ರೆ ನೀವು ಬೈಕೆ ನಿಮ್ಮ ಬೈಕೆ ಇಲ್ಲ ಅಂದ್ರೆ ಐ ಆಮ್ ಸೇಫ್. ಸಾರಿ ನೋಡಿ, ಹಿಂದೆ ಎಷ್ಟು ಜನ ಇದ್ರು ಅಷ್ಟು ಜನನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಕೊಡಿಸೋದು ಭಾಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಆದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರಿಂದ ಆಗಿದೆ. ಅದು ಏನಾದರೂ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಕೂಡ ತಿದ್ಕೋತೀವಿ. ಲೀಗಲ್ ಎಲಿಮೆಂಟ್ ಏನಿರುತ್ತೆ ಖಾತೆ ಹಂಚಿಕೆಗಳು ಈಗ CM ಕೇಳಿದ್ರಲ್ಲ ಸರ್ ನೀವು ನಮ್ದೇನಾದ್ರೂ ಖಾತೆ ಹಂಚಿಕೆ ಏನಾದ್ರು ಇದು ಬದಲಾವಣೆ ಆಗುತ್ತೆ ಸರ್? ನೀವು ಬದಲಾವಣೆ ಬಯಸ್ತಾ ಇದ್ದೀರಾ? ಇಲ್ಲ, ನೀವೇನಾದರೂ CM ಸಾಹೇಬ್ರಿಗೆ ಹೇಳಿದ್ರೆ ಬದಲಾವಣೆ ಮಾಡ್ತಾರೆ. ನಿಮ್ಮಿಂದನೇ ಆಗಬೇಕು. ನಮ್ಮ ಪಕ್ಷದವರಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಬದಲಾವಣೆ ಬಯಸ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ರಾಮಲಿಂಗಾರೆಡ್ಡಿ ಅವರು, ಕೃಷ್ಣ ಬೈರೇಗೌಡರು, ಇಲ್ಲ, ಅದು ನನಗೆ ಗೊತ್ತಿಲ್ಲ. ಬಟ್ ನಿಮ್ದೇನು ಬೈಕೆ ಇಲ್ಲ ಅಲ್ಲ, ಅಂದ್ರೆ ನಿಮ್ಮ ಬೈಕೆ ಇಲ್ಲ ಅಂದ್ರೆ ಐ ಆಮ್ ಸೇಫ್. ಸಾರಿ ನೋಡಿ, ಹಿಂದೆ ಎಷ್ಟು ಜನ ಇದ್ರು ಅಷ್ಟು ಜನನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಕೊಡಿಸೋದು ಭಾಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಆದರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರಿಂದ ಆಗಿದೆ. ಅದು ಏನಾದರೂ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಕೂಡ ತಿದ್ಕೋತೀವಿ. ಥ್ಯಾಂಕ್ ಯು.